ಒಂದಷ್ಟು ಹಿನ್ನೆಲೆಯನ್ನ ಈ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಇದು ಹೇಗ್ ಬಂತು ಅಂತ ಹೇಳಿ. ನಾನು ಮೊಟ್ಟ ಮೊದಲು ಕನ್ನಡ ಪರ ಚಿಂತನೆ ವೇದಿಕೆ ಎನ್ನುವಂತ, ಕನ್ನಡ ಪರ ಚಿಂತನೆ ವೇದಿಕೆ ಎನ್ನುವಂತ ಈ ಕಾರ್ಯಕ್ರಮಕ್ಕಾಗಿಯೇ ರಚಿತವಾಗಿರುವಂತಹ ಈ ವೇದಿಕೆಯ ಆಶ್ರಯದಲ್ಲಿ ಅನೇಕ ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡು ತುಮಕೂರಿನಲ್ಲಿ ಬಹಳ ಶ್ರಮ ವಹಿಸಿ ಇಂಥದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಮಾಡ್ತಾ ಇರೋದಕ್ಕೆ ಪ್ರತಿಯೊಬ್ಬರಿಗೂ ನಾನು ಮೊಟ್ಟ ಮೊದಲು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿರುವ ಎಲ್ಲ ಸಂಘಟನೆಗಳ ಹೆಸರನ್ನು ಈಗಾಗಲೇ ಶೈಲಾ ನಾಗರಾಜ್ ಅವರು ಹೇಳಿರೋದ್ರಿಂದ ಆ ಸಂಘಟನೆಗೆ ಸಂಬಂಧಪಟ್ಟಂತವರಿಗೆ ಮತ್ತು ಇದರಲ್ಲಿ ತೊಡಗಿಸಿಕೊಂಡಂತವರಿದ್ದಾರಲ್ಲ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸೋದು ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮೀಸಲಾತಿಯನ್ನ ತರುವ ವಿಷಯ ಹೇಗ್ ಬಂತು ಅನ್ನೋದರ ಸ್ವಲ್ಪ ಹಿನ್ನೆಲೆಯನ್ನ ನಿಮಗೆ ವಿವರಿಸಬೇಕು ಅಂತ ಅನಿಸುತ್ತೆ ನನಗೆ. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ ಒಂದು 9 ತಿಂಗಳು ಆದ ನಂತರದಲ್ಲಿ ರಾಜೀನಾಮೆ ಕೊಟ್ಟೆ. ಅದೇನು ಬಹಿರಂಗ ಮಾಡಲಿಲ್ಲ ನಾನು. ಎಸ್.ಎಂ. ಕೃಷ್ಣ ಅವರು ಆಗ ಮುಖ್ಯಮಂತ್ರಿಗಳಾಗಿದ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಸಮಾರಂಭ ನಡೀತಾ ಇತ್ತು. ಅವರ ವಿಶೇಷ ಕರ್ತವ್ಯಾಧಿಕಾರಿ ಆಗಿದ್ದಂಥವ್ರು ಈಗ ಈ ಮುಖ್ಯಮಂತ್ರಿಗಳ ಜೊತೆಲಿದ್ದಾರೆ, ಶ್ರೀಧರ್ ಅಂತ ಹೇಳಿಬಿಟ್ಟು, ಅವರು ಮತ್ತು ಪ್ರಕಾಶ್ ಅಂತ ಇದ್ರು. ಹೋಗಿ 2 ಪುಟಗಳ ಪತ್ರ ಕೊಟ್ಟು ಸೀದಾ ಮನೆಗೆ ಬಂದೆ. ಅದರಲ್ಲಿ ಇಷ್ಟೇ ಬರೆದಿದ್ದು, ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿ ಬಂದಾಗ ದೊಣ್ಣೆ ಹಿಡ್ಕೊಂಡು ಕಚೇರಿಗಳಿಗೆ ಹೋಗೋ ಅಧ್ಯಕ್ಷ ಆಗೋದಕ್ಕೆ ನನ್ಗೆ ಇಷ್ಟ ಇಲ್ಲ. ರಚನಾತ್ಮಕವಾದ ಏನಾದ್ರೂ ಕೆಲಸ ಮಾಡಬೇಕು ಅಂತ ಬಂದಂಥವನು, ಅದೇನೋ ಆಗ್ತಿಲ್ವಾದದ್ರಿಂದ ಪ್ರೀತಿಯಿಂದ ಕರೆಸ್ಕೊಂಡಿರೋ ನೀವು ಅಷ್ಟೇ ಪ್ರೀತಿಯಿಂದ ನನ್ನನ್ನು ಮನೆಗೆ ಕಳಿಸ್ಕೊಡಿ ಅಂತ ಬರೆದಿದ್ದೆ, ಕೆಲವು ವಿವರಗಳ ಸಮೇತ. ಆದ್ರೆ ಅವರು ಎಷ್ಟು ಸೌಜನ್ಯವನ್ನು ತೋರಿಸಿದ್ರು ಅಂದ್ರೆ, ರಾತ್ರಿ 10:00ವರೆಗೆ ನನಗೆ ಫೋನ್ ಮಾಡಿದ್ರು ಎಸ್.ಎಂ. ಕೃಷ್ಣ ಅವರು. ಅದು ಇದು ಮಾತಾಡಿ ಬೆಳಿಗ್ಗೆ ನಮ್ಮ ಮನೆಗೆ ತಿಂಡಿಗೆ ಬರ್ತೀರಾ ಅಂತ ಅಂದ್ರು. ಆಯ್ತು ಸರ್ ಅಂತ ತಿಂಡಿಗೆ ಹೋದೆ. 1 ಗಂಟೆ ಅವರು ನನ್ನ ಜೊತೆ ಮಾತಾಡಿದ್ರು. ಆಗ ಒಂದು ಮಾತು ಹೇಳಿದ್ರು, ನಾನು ಹಿಂದೆ ಸಮಾಜವಾದವನ್ನು ಕುರಿತು ಮಾತಾಡ್ತಾ ಇದ್ದಂಥವನು ನಾನು, ಇವತ್ತು ಸಮಾಜವಾದಕ್ಕೆ ವಿರುದ್ಧವಾದಂತಹ ಸಂದರ್ಭದ ಒಳಗಡೆ ನಾನು ಮುಖ್ಯಮಂತ್ರಿ ಆಗಿದ್ದೇನೆ. ರಾಜಕಾರಣಿಗಳಿಗೆ ಆಸೆ ಇರುತ್ತೆ, ನನಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತಿನ ವ್ಯವಸ್ಥೆ ಅಷ್ಟು ಸುಲಭ ಅಲ್ಲ, ನೀವು ಆತರ ಪಡಬೇಡಿ. ಅನೇಕರು ಈ ಸ್ಥಾನಕ್ಕೆ ಆಸೆ ಪಟ್ಟರು, ಅದನ್ನೆಲ್ಲ ಬಿಟ್ಟು ನಿಮಗೆ ಕೊಟ್ಟು ಬಿಟ್ರೆ ನೀವು ಬಿಟ್ಟೋಗ್ತೀನಿ ಅಂತಿದ್ದೀರಲ್ಲ, ಇರಿ ನಿಧಾನವಾಗಿ ಎಲ್ಲ ಕೆಲಸ ಮಾಡೋಣ ಅಂತ ಅವರು ಆಶ್ವಾಸನೆ ಕೊಟ್ಟು ನನ್ನ ಜೊತೆ ಬಹಳ ಪ್ರೀತಿಯಿಂದ ಮಾತಾಡಿ ನಾನು ಮುಂದುವರಿಯೋದು ಮಾಡಿದ್ರು. ಆಗ ನಾನು ಇಟ್ಟಂತ ಕೆಲವು ಹಕ್ಕೊತ್ತಾಯಗಳಿದೆಯಲ್ಲ, ಅವುಗಳನ್ನ ಒಂದೊಂದೇ ಜಾರಿ ಮಾಡುವಂತ ಒಂದು ವಾತಾವರಣ ಆ ಸಂದರ್ಭದ ಒಳಗಡೆ ನಿರ್ಮಾಣ ಆಯಿತು. ನಾನು ಒಂದು ವರದಿಯನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಒಂದು ವರದಿಯನ್ನ ನಾವು ಕೊಟ್ಟಿದ್ವಿ. ಅದು ಆನಂತರದಲ್ಲಿ ಅದು ಬರಗೂರು ವರದಿ ಅಂತಲೇನೆ ಅದು ಹೆಸರನ್ನ ಪಡೆದದ್ದು ಉಂಟು. ಅದರಲ್ಲಿ ಮುಖ್ಯವಾದ ಅನೇಕ ಅಂಶಗಳಿದ್ವು. ಒಂದು, ಈಗ ಕನ್ನಡ ಮಾಧ್ಯಮ ತಗೊಳ್ಳಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಅದೊಂದು ಆದರ್ಶ. ಅದು ಮೊದಲಿಂದ ಬಂದಿದೆ, ಗಾಂಧೀಜಿಯವರಿಂದ ಹಿಡಿದು ಬಹುಶಃ ಎಲ್ಲ ಶಿಕ್ಷಣ ತಜ್ಞರು ಕಡೆ ಪಕ್ಷ ಪ್ರಾಥಮಿಕ ಹಂತದ ಶಿಕ್ಷಣ ಇದೆಯಲ್ಲ, ಅದು ಮಾತೃಭಾಷೆಯಲ್ಲಿರಬೇಕು. ಅಂದ್ರೆ ಕರ್ನಾಟಕದ ಮಟ್ಟಿಗೆ ರಾಜ್ಯ ಭಾಷೆ ಅಥವಾ ಮಾತೃಭಾಷೆಯಲ್ಲಿರಬೇಕು ಅನ್ನೋದು ಒಂದು ಆದರ್ಶ. ಅದು ಆ ಆದರ್ಶವನ್ನ ವಾಸ್ತವವಾಗಿಸುವಂತಹ ಕೆಲಸ ಅನೇಕ ವರ್ಷಗಳಿಂದ ನಡೀತಾ ಬಂತು. ಆದ್ರೆ ಬದಲಾದ ಸನ್ನಿವೇಶದ ಒಳಗಡೆ ಜನ ಇಂಗ್ಲಿಷ್ ಮಾಧ್ಯಮದ ಕಡೆಗೆ ಗಮನ ಹರಿಸುವಂತ ಸನ್ನಿವೇಶ ಸೃಷ್ಟಿಯಾಗಿರುವಾಗ ಕೇವಲ ನಾವು ಆದರ್ಶ ಹೇಳ್ಬೇಕಾ ಅಥವಾ ಕನ್ನಡ ಮಾಧ್ಯಮವನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಬೇಕಾಗಿರ್ತಕ್ಕಂಥ ಯಾವ್ದಾದ್ರೂ ಒಂದು ಪ್ರೇರಕ ಶಕ್ತಿಯನ್ನ, ಚಾಲಕ ಶಕ್ತಿಯನ್ನ ನಾವು ನಿರ್ಮಾಣ ಮಾಡಬೇಕಾ ಅಂತ ಅನ್ನಿಸಿದಾಗ ನಾನು ಕೊಟ್ಟಂತಹ ಒಂದು ಸಲಹೆ ಏನಿತ್ತು, ನಾನು ಅಥವಾ ನಮ್ಮ ಪ್ರಾಧಿಕಾರ ಕೊಟ್ಟಂತಹ ಸಲಹೆ ಏನಿತ್ತು, 1ರಿಂದ 10ನೇ ತರಗತಿಯವರೆಗೆ ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೋ ಅವರಿಗೆ ಆದ್ಯತೆಯ ಮೇಲೆ ವೃತ್ತಿ ಶಿಕ್ಷಣದಲ್ಲಿ ಸೀಟ್ಗಳನ್ನು ಕೊಡಬೇಕು, ಆದ್ಯತೆಯ ಮೇಲೆ ಉದ್ಯೋಗವನ್ನ ಕೊಡಬೇಕು. ಇದು ನಾವು ಮಂಡಿಸಿದ್ದು, ಮೀಸಲಾತಿ ಅಲ್ಲ. ನಿಜ ಹೇಳೋದಾದ್ರೆ ನೀವು ಮೊದಲು ಕನ್ನಡ ಮಾಧ್ಯಮದವ್ರಿಗೆ ಕೊಡಿ ಸ್ವಾಮಿ, ಆಮೇಲೆ ಉಳಿದವ್ರಿಗೆಲ್ಲ ಕೊಟ್ಕೊಳ್ಳಿ ಅಂತ. ಯಾಕೆಂದ್ರೆ ಸರ್ಕಾರದ ಮುಂದೆ ಯಾವ್ದಾದ್ರು ಹಕ್ಕೊತ್ತಾಯವನ್ನ ಮಂಡಿಸುವಾಗ ಸ್ವಲ್ಪ ಜಾಸ್ತಿನೇ ಕೇಳಬೇಕು. ಯಾಕೆಂತ ಜಾಸ್ತಿ ಕೇಳಿದಾಗ ಅವರು ಸ್ವಲ್ಪ ಕಡಿಮೆ ಕೊಡ್ತಾರೆ. ಎಲ್ಲ ಸರ್ಕಾರಗಳು ಸ್ವಲ್ಪ ಹಾಗೆ ಇರುತ್ತವೆ. ಆದ್ಯತೆ ಮೇಲೆ ಕನ್ನಡ ಮಾಧ್ಯಮದವ್ರಿಗೆ ಕೊಡಿ. ಆಗ ಯಾಕೆ ಕನ್ನಡ ಮಾಧ್ಯಮ ತಗೊಳ್ಳಲ್ಲ? ಹೌದಪ್ಪ, ನಾವು ಕನ್ನಡ ಮಾಧ್ಯಮ ತಗೊಂಡ್ರೆ MBBS ಸೀಟ್ ಸಿಗುತ್ತೆ, BE ಸೀಟ್ ಸಿಗುತ್ತೆ, ಡೆಂಟಲ್ ಸೀಟ್ ಸಿಗುತ್ತೆ, ಉದ್ಯೋಗ ಸಿಗುತ್ತೆ ಅನ್ನೋ ಕಾರಣಕ್ಕಾದ್ರೂ ತಗೊಳಕ್ ಶುರು ಮಾಡ್ತಾರೆ. ಇದೊಂದು ಉಪಕ್ರಮ, ಇದು ಅಂತಿಮ ಪರಿಹಾರ ಅಲ್ಲ.
ಆ ಭ್ರಮೆ ನನಗಂತೂ ಇಲ್ಲ. ಆದ್ರೆ ಇದೊಂದು ಉಪಕ್ರಮ ಇದೆಯಲ್ಲ, ಇದನ್ನ ಯಾಕೆ ಮಾಡಬಾರದು ಅಂತ ಕೇಳಿದಾಗ ಇದನ್ನ ಹೇಗ್ ಮಾಡಬೇಕು ಅನ್ನೋಂಥ ಪ್ರಶ್ನೆ ಬಂತು. ಅದರ ಜೊತೆಗೆ ಇನ್ನೊಂದನ್ನು ಹೇಳಿದ್ದೆ ನಾನು, ಈ ಪೂರ್ವ ಪ್ರಾಥಮಿಕ ಶಾಲೆಯನ್ನ ಸರ್ಕಾರವೇ ಶುರು ಮಾಡಬೇಕು, ಅಂಗನವಾಡಿ ಮತ್ತು ಪೂರ್ವ ಪ್ರಾಥಮಿಕ ಶಾಲೆಗಳನ್ನ ಒಂದುಗೂಡಿಸಿ ಸರ್ಕಾರ ಅಲ್ಲಿಂದನೇ ಅದನ್ನ ಆ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ. ಆಗ ನಾನೇ ಎಸ್.ಎಂ. ಕೃಷ್ಣ ಅವರನ್ನ ಒಂದು ಸಭೆ ಕರೀರಿ ಸರ್ ಅಂತ ಹೇಳಿದೆ. ಅದರಲ್ಲಿ ಅವತ್ತಿನ ಶಿಕ್ಷಣ ಸಚಿವರಾದ ಒಬ್ರು ಪ್ರಾಥಮಿಕ ಶಿಕ್ಷಣ ಸಚಿವರು ಎಚ್ ವಿಶ್ವನಾಥ್ ಅವರು ಮತ್ತು ಉನ್ನತ ಶಿಕ್ಷಣ ಸಚಿವರು ಪರಮೇಶ್ವರ್ ಅವರು ಇಬ್ಬರನ್ನು ಕರೆದು, ಅನೇಕ ಕಾರ್ಯದರ್ಶಿಗಳನ್ನು ಕರೆದು ಚರ್ಚೆ ಮಾಡಿದಾಗ ನಾನು ಈ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದೆ ಅದರ ವಿಚಾರವನ್ನ ಪರಮೇಶ್ವರ್ ಅವರ ನೇತೃತ್ವದಲ್ಲಿಯೂ, ಅಂಗನವಾಡಿ ಮತ್ತು ಪೂರ್ವ ಪ್ರಾಥಮಿಕ ಶಾಲೆಗಳ ಬಗ್ಗೆ ಏನ್ ಹೇಳಿದ್ದೆ ಅದರ ವಿಷಯವನ್ನ ವಿಶ್ವನಾಥ್ ಅವರ ನೇತೃತ್ವದಲ್ಲೂ ನಾವು ಪರಿಹರಿಸಿಕೊಳ್ಬೇಕು ಅಂತ ಹೇಳಿ ಉಪಸಮಿತಿಗಳನ್ನು ಮಾಡಿದ್ವಿ. ಇದರ ಫಲವಾಗಿ ನಾವು ಅನೇಕ ಸಾರಿ ಸಭೆ ಸೇರ್ತಾ ಬಂದ್ವಿ ನಾವು. ಆಗ ಚರ್ಚೆ ಮಾಡ್ತಾ ಮಾಡ್ತಾ ಆದ್ಯತೆಯ ಮೇಲೆ ಕೊಡೋದಕ್ಕಾಗೋದಿಲ್ಲ, ಮೀಸಲಾತಿ ತಂದ್ರೆ ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಬಂತು. ಮೀಸಲಾತಿಯನ್ನು ತರೋಕ್ಕಾಗಲ್ಲ ಭಾಷೆ ಆಧಾರದ ಮೇಲೆ ಅಂತ ಹೇಳಿ ಆಗಿನ ಅಷ್ಟೇ ಅಲ್ಲ ಈಗಿನವರು ಅಂತ ಇಟ್ಕೊಳ್ಳಿ, ಅನೇಕ IAS ಅಧಿಕಾರಿಗಳು ಒಂದೊಂದು ಮೀಟಿಂಗ್ ಅನ್ನು ಒಂದೊಂದು ತೀರ್ಪುಗಳನ್ನು ತಗೊಂಡ್ಬಂದಿಡೋರು. ಹೈಕೋರ್ಟ್ ತೀರ್ಪಿಗಿದೆ ನೋಡಿ ಸರ್, ಸುಪ್ರೀಂ ಕೋರ್ಟ್ ತೀರ್ಪಿದೆ ಹೀಗೆ ನೋಡಿ ಸರ್, ಆಂಧ್ರದಲ್ಲಿ ಹೀಗಾಗಿದೆ, ಬಿಹಾರದಲ್ಲಿ ಹೀಗಾಗಿದೆ ಅಂತ. ನಾನು ಮುಂದಿನ ಮೀಟಿಂಗಿಗೆ ಅದನ್ನೆಲ್ಲ ಓದ್ಕೊಂಡು ಹೋಗೋದು, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು. ಹೀಗಾಗಿ ಕಡೆಗೆ ಏನಾಯ್ತು, ಒಂದು ಟಿಪ್ಪಣಿಯನ್ನ ಸಿದ್ಧ ಮಾಡಿದ್ವಿ ನಾವು. ಅದನ್ನ ಪರಮೇಶ್ವರ್ ಅವರೇ ಮಾಡಿದ್ರು. ಅದಕ್ಕೆ ಅವ್ರು ಇವತ್ತು ಬರಬೇಕಾಗಿತ್ತು ಅಂತ ನಾನು ಅಪೇಕ್ಷೆ ಇದ್ದಿದ್ದು. 22 ಪುಟಗಳ ಟಿಪ್ಪಣಿಯನ್ನ ಸಿದ್ಧ ಮಾಡಿ ಮಂತ್ರಿಮಂಡಲದಲ್ಲಿ ಅದನ್ನು ಮಂಡಿಸಿದಾಗ ಒಂದು 5 ನಿಮಿಷ ಆದ ಕೂಡಲೇನೆ ಪರಮೇಶ್ವರ್ ಹೇಳಿದ್ದೀವಿ, ಎಸ್.ಎಂ. ಕೃಷ್ಣ ಅವರು ಒಂದೇ ಸಮ ಒತ್ತಾಯ ಮಾಡ್ತಿದಾರಪ್ಪ ಬರ್ಗೋರು, ಸಾಕು ಚರ್ಚೆ ಏನ್ ಬೇಡ, ಒಂದು 5% ಒಳ ಮೀಸಲಾತಿ ಇಟ್ಬಿಡೋಣ ಅಂದ್ರಂತೆ. ಹೀಗೆ ಈ ಒಳ ಮೀಸಲಾತಿ ಬಂದಿತ್ತು. ಆದ್ಯತೆಯ ಮೇಲೆ ಎಲ್ಲವೂ ಇರಬೇಕು ಅಂತ ಕೇಳಿದ್ದು, ಆದ್ರೆ ಒಳ ಮೀಸಲಾತಿ ಅನ್ನೋದು ಬಂದಿದ್ವಿ. ಯಾವಾಗ ಈ 5% ಒಳ ಮೀಸಲಾತಿ ಬಂತು, ಅದು ಸಾಮಾನ್ಯ ವರ್ಗವನ್ನೂ ಒಳಗೊಂಡಂತೆ ಎಲ್ಲ ವಿಭಾಗಗಳಲ್ಲೂ 5% ಇರುತ್ತೆ. ಹೀಗಾಗಿ ಪ್ರತಿ ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವರಿಗೆ ಸಾವಿರಾರು ಜನಕ್ಕೆ MBBS BE ಸೀಟ್ ಸಿಗುತ್ತೆ, ಡೆಂಟಲ್ ಸೀಟ್ ಸಿಗುತ್ತೆ, ಇದೆಲ್ಲ ಆಗುತ್ತೆ. ಇದರ ಮೊದಲ ಆದೇಶ ಆಗಿದ್ದಿದೆಯಲ್ಲ 2001 ಜೂನ್ ತಿಂಗಳು 4ನೇ ತಾರೀಕು ಮೊದಲ ಆದೇಶ ಆಯಿತು. ನಾನು ಎಲ್ಲನೂ ಒಂದೇ ಸರಿ ಕೇಳಿದ್ರೆ ಸರ್ಕಾರ ಮಾಡಲ್ಲ ಅಂತ ಗೊತ್ತಿತ್ತು. ಎಲ್ಲವನ್ನೂ ಮಾಡಿದ್ರೆ ಅವ್ರ ಸರ್ಕಾರಗಳೇ ಅಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಜಾಯಮಾನವೇ ಹೌದು. ಹಾಗಾಗಿ ಇದನ್ನ ಕೇಳಿದ ತಕ್ಷಣ ನಾನೇನ್ ಮಾಡಿದೆ, ಹೇಗಿದ್ರು MBBS BE ಡೆಂಟಲಿ ಕೊಟ್ಟಿದ್ದೀನಿ ತಾನೆ, ಎಲ್ಲ ವೃತ್ತಿ ಶಿಕ್ಷಣಕ್ಕೂ ಯಾಕೆ ಕೊಡಬಾರದು ಅಂತ ಮತ್ತೆ ಕೇಳಿದೆ ನಾನು. ಆಗ ಎಲ್ಲ ವೃತ್ತಿ ಶಿಕ್ಷಣ, ಅದು ITI ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, BCom ಇರ್ಬೋದು, MCom ಇರ್ಬೋದು, ಹೀಗೆ ವೃತ್ತಿಪರವಾದ ಎಲ್ಲ ಶಿಕ್ಷಣಗಳಲ್ಲಿಯೂ ಇದೇ ಮಾದರಿಯಲ್ಲಿ 5% ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥವ ಆದೇಶವನ್ನ 2002 ಜುಲೈ ತಿಂಗಳಲ್ಲಿ ಹೊರಡಿಸಿದ್ವಿ. ಆಗ ಸರ್ಕಾರ ಆದೇಶ ಹೊರಡಿಸಿ, ಇದು 2ನೇ ಹಂತ. ಇದಾದ ಮೇಲೆ ಏನ್ ಮಾಡಿದೆ, 3ನೇ ಹಂತದಲ್ಲಿ ಉದ್ಯೋಗದಲ್ಲಿ ಒಳ ಮೀಸಲಾತಿ ಕೊಡಿ ಅಂತ ಕೇಳಿದೆ. ಆಗ ಉದ್ಯೋಗದಲ್ಲಿ ಒಳ ಮೀಸಲಾತಿ ಕೊಡುವ ಆದೇಶ ಆಯಿತು. ಅಕ್ಟೋಬರ್ 2002 ಅದು 24ನೇ ತಾರೀಕು, 2002 ಅಕ್ಟೋಬರ್ 24ನೇ ತಾರೀಕು ಆದೇಶ ಆಯಿತು. ಅಂದ್ರೆ 3 ಹಂತದ ಆದೇಶಗಳು ಸರ್ಕಾರದಲ್ಲಿವೆ ಈಗ ಮತ್ತು ಜಾರಿಯಲ್ಲಿವೆ. ಬರೀ ಆದೇಶಗಳಾಗಿಯೇ ಉಳಿದಿಲ್ಲ, ಜಾರಿಯಲ್ಲಿವೆ. ಎಷ್ಟು ಮಟ್ಟಿಗೆ ಜಾರಿಯಲ್ಲಿವೆ ಅಂದ್ರೆ ಒಂದು 2-3 ನಿದರ್ಶನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ದಿವಸ ನಮ್ಮ ಮನೆಗೆ ನಮ್ಮ ಗೆಳೆಯ ರಹಮತ್ ಅರಿಕೇರಿ ಅವರ ಮಗಳು ಅವ್ರ ತಾಯಿ ಜೊತೆ ಒಂದು ಸಿಹಿ ತಿಂಡಿಯ ಬಾಕ್ಸ್ ಇಟ್ಕೊಂಡು ಬಂದ್ಬಿಟ್ಟು ಏನಿದು ಅಂತ ಕೇಳಿದೆ. ಅಂಕಲ್, ನಿಮ್ ಕೋಟಾದಲ್ಲಿ ನನಗೆ MBBS ಸೀಟ್ ಸಿಕ್ಕಿದೆ ಅಂತ ಕೇಳಿದೆ. ಇಲ್ಲಿ ಬಂದಿದ್ದಾರೆ ಡಾಕ್ಟರ್ ಕಮಾ ಅಂತ ಹೇಳಿ, ರಹಮತ್ ಸಹ ನನ್ನ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ಅವರ ಹೆಸರು ಹೆಚ್ಚು ಹೇಳಿದಷ್ಟು ಅವ್ರಿಗೆ ಮುಜುಗರ ಆಗುತ್ತೆ. ಅದರ ಮುಜುಗರ ಪಡಿಸ್ಬೇಕಾಗತ್ತೆ ಕೆಲಸ, ಸಂತೋಷದಿಂದ ನಾನು. ಸೊ ಅವಾಗ ನಿಜವಾಗಿ ನನಗೆ ಸಂತೋಷ ಆಯ್ತು. ಅಂದ್ರೆ ಒಬ್ರು ಈ ತರ MBBS ಸೀಟ್ ಸಿಕ್ಕಿದೆ ಅಂತ ಬಂದು ಹೇಳಿದ್ದಿದೆಯಲ್ಲ, ಆ ಕೆಲಸ ಮಾಡಿದವರು ಒಂದಷ್ಟು ಸಂತೋಷ ಅದೇ ಆಗತ್ತೆ. ಅದರ ನಂತರದಲ್ಲಿ ಬಸವರಾಜ ಸಬರದ ಅಂತ ಕೇಳಿದ್ದಿರಬಹುದು, ಒಬ್ಬ ಲೇಖಕರು, ಅವರ ಮಗಳ ಬಗ್ಗೆ ಅವ್ರ ಮಗಳು ಸಿಕ್ಲಿಲ್ಲ. ಆದ್ರೆ ಬಸವರಾಜ ಸಬರದ
ನಾನು ಕೂತಿರೋ ಅಂತ ಅನೇಕ ಸಮಾರಂಭಗಳಲ್ಲಿ ವೇದಿಕೆ ಮೇಲೆ ಹೇಳ್ತಿದ್ರು. ನನ್ನ ಮಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಸಾಮಾನ್ಯವಾಗಿ ಪುಸ್ತಕದಲ್ಲಿ ಈ ನವಿಲುಗರಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ, ಆದ್ರೆ ನವಿಲುಗರಿ ಬಿಟ್ಬಿಟ್ಟು ಬರಗೋರ್ ಫೋಟೋ ಇಟ್ಕೊಂಡಿದ್ದಾರೆ ನನ್ನ ಮಗಳು ಅಂತ ಹೇಳಿದ್ರು. ಅಂದ್ರೆ ಅದು ಸಾಂಕೇತಿಕವಾಗಿ ತಗೋತೀನಿ ನಾನು. ಅಂದ್ರೆ ಅವ್ರ ಮಗಳಿಗೂ ಇದೇ ತರ ಒಂದು MBBS ಸೀಟ್ ಸಿಕ್ಕಿತ್ತು, ಕನ್ನಡ ಮಾಧ್ಯಮದಲ್ಲಿ ಓದಿದ್ದಕ್ಕೆ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಅಂದ್ರೆ, ಒಂದು ದಿವಸ ನನಗೆ ಒಂದು ಅರ್ಧಂಬರ್ಧ ವಿಳಾಸವಿದ್ದಂತಹ ಒಂದು ಇನ್ಲ್ಯಾಂಡ್ ಲೆಟರ್ ನಮ್ಮ ಮನೆಗೆ ಬಂತು. ಅದನ್ನ ತೆಗೆದು ನೋಡಿದ್ರೆ ಒಬ್ಬ ಆಟೋ ಡ್ರೈವರ್ ನನಗೆ ಪತ್ರ ಬರೆದಿದ್ದು. ಅವ್ರಿಷ್ಟೇ ಬರೆದಿದ್ರು, ನಿಮ್ಮ ಕನ್ನಡ ಕೋಟಾದಲ್ಲಿ ನನ್ನ ಮಗಳಿಗೆ ದಾಸಪ್ಪ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಸರ್, ಅದಕ್ಕೆ ನಿಮಗೆ ಧನ್ಯವಾದಗಳು ಅಂತ 4 ಸಾಲು ಬರೆದ್ರು. ಅದು ನನಗೆ ಪ್ರಶಸ್ತಿ ಪತ್ರ ಅಂತ ನಾನು ಅಂದ್ಕೊಂಡಿದ್ದೆ. ಈ ಒಂದು 3 ಉದಾಹರಣೆಗಳಿದಾವಲ್ಲ, ಏನಿರುತ್ತೆ ಅಂದ್ರೆ, ಕೇವಲ ಇವು 3 ಉದಾಹರಣೆಗಳು ಮಾತ್ರ ಅಲ್ಲ ಇವು. ಹೀಗೆ ಅನೇಕರು ಸಾವಿರಾರು ಜನ ಪ್ರತಿ ವರ್ಷ ವೃತ್ತಿ ಶಿಕ್ಷಣದಲ್ಲಿ ಸೀಟುಗಳನ್ನ ಪಡಿತಿದ್ದಾರೆ, ಉಚಿತವಾದ ಸೀಟುಗಳನ್ನ. ಹಾಗೆ ಯಾವ ಉದ್ಯೋಗಕ್ಕೆ ಜಾಹೀರಾತನ್ನ ಕೊಡಲಾಗುತ್ತೋ ಎಲ್ಲ ಉದ್ಯೋಗಗಳಲ್ಲಿಯೂ 5% ಒಳ ಮೀಸಲಾತಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ತರ್ತಾ ಇದೆ. ಈಗಲೂ ಅದರಿಂದ ಉದ್ಯೋಗ ಪಡೆದವರು 100 ಜನ ಇದ್ದಾರೆ. ಪ್ರತಿ ವರ್ಷ 100 ಜನ ಪಡಿತಾ ಇದ್ದಾರೆ. 25 ವರ್ಷಗಳ ಲಕ್ಷಾಂತರ ಜನ ಆಗಿರ್ಬೋದು, ಎಲ್ಲವನ್ನೂ ಸೇರಿಸಿದರೆ 25 ವರ್ಷ ಅನ್ನೋದು ಒಂದು ಕಾಲಘಟ್ಟ ಅಂತ ಭಾವಿಸಿಕೊಂಡು ಈ ಸಮಾವೇಶವನ್ನು ನಮ್ಮ ಸ್ನೇಹಿತರು ಇಲ್ಲಿ ಏರ್ಪಡಿಸಿದ್ದಾರೆ. ಇದು ಬಹಳ ವಿಶೇಷವಾದದ್ದು. ಅಂದ್ರೆ ಇದಿಷ್ಟಕ್ಕೆ ನಿಲ್ಬೇಕಾ, ಈ ಪ್ರಶ್ನೆ ನಮ್ಮ ಎದುರುಗಡೆ ಇದೆ. ಯಾಕಂದ್ರೆ ಈಗ ಆಯ್ತು, ಇದರಿಂದ ಪಡೆದ್ವಿ, ಏನೋ ಒಂದು ಸಂಭ್ರಮ ಆಯ್ತು, ಆದ್ರೆ ಇದಿಷ್ಟಕ್ಕೆ ನಿಲ್ಬೇಕಾ? ಇಲ್ಲ, ಇದೇನೋ ಆಗ್ಬೇಕಾಗಿದೆ. ಆ ಸಂದರ್ಭದ ಒಳಗಡೆ ಬರೀ ನಾವೇ ಭಾಷಣ ಮಾಡಿದ್ರೆ ಸಾಲದು. ಇದರಿಂದ ಫಲಾನುಭವಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ 5 ಜನ ಮುಂದಿನ ಗೋಷ್ಠಿಯಲ್ಲಿ, ಸಂವಾದ ಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ. 5 ಜನ. ಅವರು ಡಾಕ್ಟರ್ ಸುಮಾ ನಟರಾಜ್ ಅವರು, ಡಾಕ್ಟರ್ ಟಿಪ್ಪು ಸುಲ್ತಾನ್, ಅಂದ್ರೆ ಈ ಕಾಲ ಟಿಪ್ಪು ಸುಲ್ತಾನ್ ಅಂತ ಒಬ್ಬ ನಮ್ಮ ಸ್ನೇಹಿತರು, ಮಧುಸೂದನ್ನು, ಆಮೇಲೆ ಇನ್ನೂ ಒಬ್ರು 5 ಜನ, ದೇವಲ್ಲ ನಾಯ್ಕ್ ಅಂತ ಹೇಳಿ 5 ಜನ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಇದ್ರ ಮುಖಾಂತರ, ಅವರ ಅನುಭವ ಹಂಚಿಕೊಳ್ಳೋದ್ರ ಮುಖಾಂತರವಾಗಿ ಒಂದು ಸ್ಫೂರ್ತಿಯನ್ನ, ಪ್ರೇರಣೆಯನ್ನ, ಚಾಲಕ ಶಕ್ತಿಯನ್ನ ಅವರು ನೀಡಬೇಕು ಅನ್ನೋದು ನಮ್ಮ ಆಶಯ. ಅದರ ಸಮನ್ವಯವನ್ನ ರಾಜಪ್ ದಳವಾಯಿ ಅವರು ನಡೆಸಿಕೊಡ್ತಾರೆ. ಈಗ ಅವರಿಗೆ ಒಂದು ದ್ವಿಪಾತ್ರಾಭಿನಯವನ್ನ ನಾವು ಕೊಡ್ತಿದ್ದೇವೆ. ಯಾಕೆಂದ್ರೆ ಬಿಳಿಮಲೆ ಈಗ ಬಂದು ಕೂತಿರೋದ್ರಿಂದ ಅವರು ಆ ಸಂವಾದ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾ ಸಮನ್ವಯವನ್ನು ಮಾಡ್ತಾರೆ. ಆ ಸಂದರ್ಭ ಇದೆಯಲ್ಲ, ಅವರಿಗೆ ಬಂದು ತಮ್ಮ ಅನುಭವ ಹಂಚ್ಕೊಳ್ಳೋದಿದೆಯಲ್ಲ, ಯಾಕೆ ಕನ್ನಡ ಮಾಧ್ಯಮನ ತಗೊಂಡ್ವಿ, ಕನ್ನಡ ಮಾಧ್ಯಮ ತಗೊಂಡಿದ್ರಿಂದ ನಮಗೆ ಕೀಳರಿಮೆ ಆಯ್ತಾ, ಅಥವಾ ನಿಜವಾಗಿ ಕನ್ನಡ ಮಾಧ್ಯಮ ತಗೊಂಡಿದ್ರಿಂದ ಈ ಒಳ ಮೀಸಲಾತಿಯಿಂದ ನಮಗೆ ಪ್ರಯೋಜನ ಆಯ್ತಾ, ಮುಂದೆ ಏನ್ ಮಾಡಬಹುದು, ಇಂಥ ವಿಚಾರಗಳನ್ನ ಅವ್ರು ಹಂಚಿಕೊಳ್ಬೇಕು ಅನ್ನುವಂತ ಆಶಯದಿಂದ ಮುಂದಿನ ಗೋಷ್ಠಿ ಏರ್ಪಡಿಸಿದೀವಲ್ಲ, ಬಹಳ ಮುಖ್ಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರೆ ಇವತ್ತು ಯಾವ ಸ್ಥಿತಿಲಿದೆ ಅಂತಂದ್ರೆ, ಇದಿಷ್ಟೇ ಸಾಲದು ಅನ್ನುವಂಥ ಸ್ಥಿತಿ ಅವತ್ತು ಇತ್ತು, ಇವತ್ತು ಇದೆ. ಆದ್ರೆ ಇವತ್ತು ಮಾತ್ರ ಕನ್ನಡದ ಉಳಿವಿನ ಪ್ರಶ್ನೆ ಬಹಳ ಅಗಾಧವಾದಂತಹ ದೊಡ್ಡ ಸವಾಲಾಗಿ ನಮ್ಮ ಎದುರುಗಡೆ ಇರೋದನ್ನ ನಾವು ನೋಡ್ತಿದ್ದೇವೆ. ಕನ್ನಡ ಉಳಿಯೋದಿದೆಯಲ್ಲ, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಉಳಿಯಬೇಕಾಗಿರೋದು ಬಹಳ ಅಗತ್ಯ. ಎಲ್ಲ ಕ್ಷೇತ್ರಗಳಿಗಿಂತ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆದ್ಯತೆಯ ಮೇಲೆ ಕನ್ನಡದ ಉಳಿವು ಬಹಳ ಅಗತ್ಯ. ಯಾಕೆ ಅಂತಂದ್ರೆ, ಶಿಕ್ಷಣದಲ್ಲಿ ಕನ್ನಡ ಉಳಿದ್ರೆ ಆಗ ಒಂದು ಪತ್ರಿಕೆ ಓದೋ ಒಬ್ಬ ಕನ್ನಡಿಗ ಇರ್ತಾನೆ, ಒಂದು ನಾಟಕ ನೋಡೋ ಕನ್ನಡಿಗ ಇರ್ತಾನೆ, ಒಂದು ಸಿನಿಮಾ ನೋಡುವಂತ ಕನ್ನಡಿಗ ಇರ್ತಾನೆ, ಕನ್ನಡದ ಹಾಡುಗಳನ್ನ ಹಾಡುವಂತ ಒಬ್ಬ ಕನ್ನಡ ಇರ್ತಾನೆ, ಕೇಳುಗ ಇರ್ತಾನೆ. ಓದುಗರನ್ನ, ನೋಡುಗರನ್ನ, ಕೇಳುಗರನ್ನ, ಕನ್ನಡ ಓದುಗರನ್ನ, ಕನ್ನಡ ಕೇಳುಗರನ್ನ, ಕನ್ನಡ ನೋಡುಗರನ್ನ ನಾವು ನಿಜವಾದ ಅರ್ಥದಲ್ಲಿ ರೂಪಿಸ್ಬೇಕಾದ್ರೆ ಶಿಕ್ಷಣದಲ್ಲಿ ಕನ್ನಡದ ಸ್ಥಾನ ಗಟ್ಟಿಯಾಗಬೇಕಾಗಿರುತ್ತೆ. ಆದ್ರೆ ಇವತ್ತಿನ ವಿಶೇಷ ಏನು ಅಂತಂದ್ರೆ, ದಿನೇ ಕನ್ನಡದ ಸ್ಥಿತಿ ಹದಗೆಡ್ತಾ ಇರುವಂತ ಸಂದರ್ಭದ ಒಳಗಡೆ ನಾವಿದ್ದೇವೆ. ಅದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ನಮ್ಮ ಸರ್ಕಾರಗಳು ಕೊಡ್ತಾ ಬಂದಿವೆ. ಇಂಥ ಸರ್ಕಾರ ಅಂತಾನೆ ಏನಲ್ಲ, ಕಳೆದ ಸಾರಿದ್ದ ಈ 3 ವರ್ಷದ ಒಳಗಡೆ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನಾಗಿದೆ ಅನ್ನೋದನ್ನ ನೋಡಿದ್ರೆ ನಾನು ಒಂದೇ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಶಿಕ್ಷಣ ಇಲಾಖೆ ಇದೆಯಲ್ಲ, ಕನ್ನಡ ವಿರೋಧಿ ಶಿಕ್ಷಣ ಇಲಾಖೆ. ಕರ್ನಾಟಕದಲ್ಲಿರೋದು ಕನ್ನಡ ವಿರೋಧಿ ಶಿಕ್ಷಣ ಇಲಾಖೆ. ನೌಕರ ಶಾಹಿಗಳು ನಡೆಸ್ತಾ ಇರುವಂತ ಶಿಕ್ಷಣ ಇಲಾಖೆ ಕನ್ನಡದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದ ಒಳಗಡೆ. ಯಾಕೆ ಅಂತ ಹೇಳ್ತೀನಿ ಕೇಳಿ.
ಈಗ ಕರ್ನಾಟಕ ಸರ್ಕಾರ NEP-ಯನ್ನ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಿರೋಧ ಮಾಡಿತು. ನನ್ನಂತವ್ರು ಅನೇಕ ಜನ ವಿರೋಧ ಮಾಡಿದ್ವಿ. ಆ ವಿರೋಧ ಮಾಡಿ ದನಿ ಕೊಟ್ಟಂತವ್ರು ಅನೇಕರು ಈ ಸಭೆಯಲ್ಲಿ ನಾವಿದ್ದೇವೆ. ಆದರೆ ಹಿಂದಿನ ಬಾಗಿಲಿಂದ ನಮ್ಮ ನೌಕರಶಾಹಿ ಆದ್ರೆ ಅನೇಕ ಅಂಶಗಳನ್ನು ಮತ್ತೆ ಅನುಷ್ಠಾನಗೊಳಿಸಕ್ ಶುರುವಾಯಿತು. ಈಗ NEP-ನಲ್ಲಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಳಗಡೆ 7.3 ಅಂಶದಲ್ಲಿ ಕಿರಿಯ ಶಾಲೆಗಳ ಬಗೆಗೆ ನಕಾರಾತ್ಮಕವಾದ ಧೋರಣೆ ಇದೆ. ಅಂದ್ರೆ ಕಿರಿಯ ಶಾಲೆಗಳು ನಿರರ್ಥಕ ಅಂತ. ಈಗ ಕಿರಿಯ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಅನ್ನೋದಿಲ್ಲ, ಸಣ್ಣ ಶಾಲೆಗಳು ಅಂತ ಕರೀತಾರೆ. ಸಣ್ಣ ಶಾಲೆಗಳು ಅಂದ್ರೆ ಯಾವುದು? ಹಳ್ಳಿಲಿರೋ ಕಿರಿಯ ಪ್ರಾಥಮಿಕ ಶಾಲೆಗಳು. ಅದರ ಬದಲು ಏನ್ ಮಾಡ್ತಾರೆ, 7.6 ಪರಿಚ್ಛೇದದ ಒಳಗಡೆ NEP ಏನ್ ಹೇಳುತ್ತೆ ಅಂದ್ರೆ 5 ರಿಂದ 10 ಕಿಲೋಮೀಟರ್ ಒಳಗಡೆ ಅಂಗನವಾಡಿಯಿಂದ ಹಿಡಿದು 12ನೇ ತರಗತಿಯವರೆಗೆ ಏಕ ಕಟ್ಟಡದ ಒಳಗಡೆ ಒಟ್ಟಿಗೆನೆ ಒಂದೊಂದು ಶಾಲೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳುತ್ತೆ. ಇದನ್ನೇ ಕರ್ನಾಟಕ ಸರ್ಕಾರನು ಮಾಡಕ್ ತೊಡಗಿತು. KPS ಮ್ಯಾಗ್ನೆಟ್ ಅನ್ನುವಂತ ಹೆಸರಿನ ಒಳಗಡೆ KPS ಮ್ಯಾಗ್ನೆಟ್ ಶಾಲೆಗಳ ಮುಖಾಂತರ ಮಾಡಿದ್ದೇನೆಂದ್ರೆ ಕಿರಿಯ ಪ್ರಾಥಮಿಕ ಶಾಲೆಗಳು ಇಲ್ಲದೇ ಇರೋದು ಮಾಡಕ್ ಶುರುವಾಯಿತು. ಅಂಗನವಾಡಿಯಿಂದ ಹಿಡಿದು ಒಂದೇ ಕಡೆಯಲ್ಲಿ ಅಥವಾ ಪೂರ್ವ ಪ್ರಾಥಮಿಕದಿಂದ ಹಿಡಿದು 12ನೇ ತರಗತಿಯವರೆಗೆ ಒಂದೇ ಸೂರಿನಡಿ ನಾವು KPS ಶಾಲೆ ಶುರು ಮಾಡ್ತೀವಿ ಅಂತ ಹೇಳಿದ್ವಿ. ಮೇಲ್ನೋಟಕ್ಕೆ ಇದು ಬಹಳ ಆಕರ್ಷಕವಾಗಿರುವಂತದ್ದು ಇದು. ಆದ್ರೆ ನೀವು NEP ಯಾಕೆ ವಿರೋಧ ಮಾಡಿದ್ರಿ ಹಾಗಾದ್ರೆ ಸರ್ಕಾರದವರು? ನೀವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಿರೋಧ ಮಾಡಿದ್ದಾದ್ರೆ ಯಾಕೆ? ಅದನ್ನೇ ಅನುಸರಿಸೋದಾದ್ರೆ ಹೋಗಿ ನನ್ನಂತವರು ಅನೇಕರು ಕೇಳಿದ್ವಿ, KPS ಶಾಲೆಗಳ ಸ್ವರೂಪವನ್ನ ಕುರಿತಂತೆ ಒಂದು ಚಿಂತನೆ ಮಾಡಿ ಅಂತ. ಒಂದು ಚಿಂತನೆ ಮಾಡಿ, ಅದ್ ನಿಜವಾಗೂ ಅದರ ಸಾಧಕ ಏನು, ಅದರ ಸಾಧಕ ಬಾಧಕಗಳೇನು, ಅದರಲ್ಲಿ ಏನಾದ್ರೂ ಪರಿವರ್ತನೆ ಸಾಧ್ಯವೇ? ಈಗ ನೀವು ಒಂದೊಂದು ಹಳ್ಳಿನಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಮುಚ್ತಾ ಬಂದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಈ ವಿಷಯನ ಮೊದಲಿಗೆ ನನ್ನ ಗೆಳೆಯ ಕಿರಣ್ ಗಾಜನೂರು ಅನ್ನೋರು ಸೂಚ್ಯವಾಗಿ ಒಂದು ಪತ್ರಿಕೆಯಲ್ಲಿ ಹೇಳಿದ್ರು. ಅದನ್ನ ವಿಸ್ತರಿಸಿ ನಾನು ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಎದುರಿಗೇನೇನೆ ಒಂದು 30-35 ಸಾವಿರ ಜನ ಶಿಕ್ಷಕರು ಸೇರಿದ ಸಮಾವೇಶದೊಳಗಡೆ ಹೇಳಿದೆ ನಾನು. ಅದನ್ನು ವಿಸ್ತರಿಸಿ ಮೂಲತಃ ಅವರು ಅದನ್ನು ಪ್ರಸ್ತಾಪ ಮಾಡಿದ್ರು. ನಿಜವಾಗಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲದೆ ಇದ್ರೆ ಬರೀ ಕನ್ನಡ ಅಷ್ಟೇ ಅಲ್ಲ ಹೋಗೋದು. ಆ ಊರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾಡೋರು ಇರೋದಿಲ್ಲ, ಅಂಬೇಡ್ಕರ್ ಜಯಂತಿ ಮಾಡೋರು ಇರೋದಿಲ್ಲ, ಗಾಂಧಿ ಜಯಂತಿ ಮಾಡೋರು ಇರೋದಿಲ್ಲ, ರಾಜ್ಯೋತ್ಸವ ಮಾಡೋರು ಇರೋದಿಲ್ಲ, ಗಣರಾಜ್ಯೋತ್ಸವ ಮಾಡೋರು ಇರೋದಿಲ್ಲ. ಒಂದು ಕಿರಿಯ ಪ್ರಾಥಮಿಕ ಶಾಲೆ ಅನ್ನೋದು ಇದೆಯಲ್ಲ, ಅದು ಒಂದು ಸಾಂಸ್ಕೃತಿಕ ಕೇಂದ್ರ. ಅದು ರಾಷ್ಟ್ರೀಯ ಹಬ್ಬಗಳನ್ನ, ನಾಡ ಹಬ್ಬಗಳನ್ನ ಮತ್ತೆ ನೆನಪಿಸ್ತಕ್ಕಂಥ ಒಂದು ಕೇಂದ್ರ. ಅದು ನೀವು ಕಿರಿಯ ಪ್ರಾಥಮಿಕ ಶಾಲೆಗಳನ್ನ ಉಳಿಸ್ಕೊಂಡೇನೆ ಮಾಧ್ಯಮದಲ್ಲಿ ಬದಲಾವಣೆಯನ್ನ ಮಾಡ್ತಾ KPS ಶಾಲೆಯನ್ನ ಪುನರ್ರೂಪಿಸೋದಕ್ಕೆ ಸಾಧ್ಯ ಇಲ್ವಾ? ಈ ತರದ ಪ್ರಶ್ನೆಯನ್ನು ಸಹ ಕೇಳ್ಕೊಳ್ಳದೆ ಹೋದ್ರೆ ಒಂದು ಸರ್ಕಾರ ಅದನ್ನ ನಾವು ಏನಂತ ಕರಿಬೇಕು? ಹಿಂದೆ ಒಂದ್ಸಾರಿ ಒಂದ್ ಸಭೆಯಲ್ಲಿ ಒಬ್ಬ ಸಚಿವರು ಹೇಳಿದ್ರು, ಶಿಕ್ಷಣದ ಬಗ್ಗೆ ನಾನು 150 ಸಭೆಗಳನ್ನು ಮಾಡಿದ್ದೇನೆ ಅಂತ. ನಾನು ಅದೇ ಸಭೆಯಲ್ಲಿ ಹೇಳಿದೆ, ಮುಖ್ಯಮಂತ್ರಿಗಳು ಕೂತಿದ್ರು, 150 ಸಭೆ ಮಾಡಿದ್ದೀರಿ ಸ್ವಾಮಿ, 150ನೇದು ಒಂದು ನಮ್ಮಂತರನ್ನು ಕರೆದು ಮಾಡಿ ಸ್ವಾಮಿ ಅಂತ ಹೇಳಿದೆ. ಆ 151ನೇ ಸಭೆ ಇಲ್ಲಿವರೆಗೂ ಆಗಲಿಲ್ಲ. ಈಗೇನಾದ್ರೂ ಆಗುತ್ತೇನೋ ನಾವು ನಿರೀಕ್ಷೆ ಮಾಡೋಣ. ಯಾಕೆ ಇಷ್ಟು ವಿಷಾದದಿಂದ ನಾನು ಮಾತಾಡ್ತಿದ್ದೇನೆ ಅಂತಂದ್ರೆ, ನಾವು ಹೇಳುವುದೇ ಅಂತಿಮ ಸತ್ಯ ಅಲ್ಲದೆ ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ಪ್ರಜಾಪ್ರಭುತ್ವದ ಒಂದು ಚರ್ಚೆ ಅನ್ನೋದೊಂದು ಇರುತ್ತಲ್ಲ, ಆ ಚರ್ಚೆ ಮತ್ತು ಚಿಂತನೆನೇ ನಡೆದೇ ಹೋದ್ರೆ ಅದರ ಬಹುಮುಖತೆ ಹೇಗೆ ಅರ್ಥ ಆಗುತ್ತೆ? ನಾವ್ ಹೇಳ್ತಿರೋದ್ರಲ್ಲಿ ಕೊರತೆ ಇದೆಯಾ ಅಥವಾ ಸರ್ಕಾರ ಜಾರಿ ಮಾಡ್ತಿರೋದ್ರಲ್ಲಿ ಕೊರತೆ ಇದೆಯಾ? ಇದೊಂದು ಚರ್ಚೆಯೇ ಏರ್ಪಡಿಸ್ತೇನೆ ಶಿಕ್ಷಣದ ನೀತಿಯನ್ನ ತಮಗೆ ತೋಚಿದಂತೆ ಜಾರಿಗೊಳಿಸ್ತಿದ್ದಾರೆ. ಆದ್ರೆ ಇನ್ನೊಂದು, ರಾಜ್ಯ ಶಿಕ್ಷಣ ನೀತಿಯ ರಚನೆಗಾಗಿ ಒಂದು ಸಮಿತಿ ರಚನೆ ಆಯಿತು. ಈಗ ಅದೊಂದು ವರದಿಯನ್ನು ಕೊಟ್ಟಿದೆ. ಆ ವರದಿ ಇದೆಯಲ್ಲ, ಅದರಲ್ಲಿ ಏನಿದೆ ಅಂತ ಬಹಿರಂಗ ಆಗಿಲ್ಲ. ಮಂತ್ರಿಮಂಡಲದಲ್ಲಿ ಮಾತ್ರ ಅದನ್ನ ಮಂಡಿಸಲಾಯಿತು, ಹೊರಗಡೆ ಗೊತ್ತಿಲ್ಲ. ನನ್ನಂತವ್ರಿಗೆ ಮಾತ್ರ ಗೊತ್ತಿದೆ. ಅದರ ಪ್ರತಿಯನ್ನ ನಾವು ಹೇಗೋ ಸಂಗ್ರಹಿಸಿರೋದ್ರಿಂದ ಗೊತ್ತಿದೆ ನಿಜ. ಆ ವರದಿಯನ್ನಾದ್ರೂ ಸಾರ್ವಜನಿಕಗೊಳಿಸ್ಬೇಕು, ಅದೊಂದು ಚರ್ಚೆ ಆಗ್ಬೇಕು. ಅದರಲ್ಲಿ ಉಪಯುಕ್ತವಾದ ಯಾವುದು? ರಾಜ್ಯ ಶಿಕ್ಷಣ ನೀತಿಯೊಂದನ್ನ ಅನುಷ್ಠಾನಕ್ಕೆ ತರಬೇಕು. ರಾಜ್ಯ ಶಿಕ್ಷಣ ನೀತಿಯನ್ನೇ ಅನುಷ್ಠಾನಕ್ಕೆ ತರದೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕೆಲವು ಅಂಶಗಳನ್ನ ಉಪಾಯವಾಗಿ ಜಾರಿ ಮಾಡ್ತಾ ಹೋಗ್ತಿದ್ದೇವೆ ಅಂತಂದ್ರೆ ಅದು ಆತ್ಮವಂಚನೆ ಅಲ್ಲದೆ ಬೇರೆ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇತ್ತೀಚೆಗೆ ಇನ್ನೊಂದು ಬಹಳ ಮಹಾನ್ ಘಟನೆ ಕರ್ನಾಟಕದಲ್ಲಿ ನಡೀತು. 6ರಿಂದ ಪ್ರಾಥಮಿಕ ಹಂತದ ಒಳಗಡೆಯಿಂದ ಪ್ರೌಢಶಾಲೆವರೆಗೆ ಅಧ್ಯಾಪಕರ ನೇಮಕಾತಿಗೆ ಒಂದು ಪ್ರಕಟಣೆ ಇದೆ. ಪ್ರೌಢಶಾಲೆ ಇದೆಯಲ್ಲ, ಅಲ್ಲಿ ಕನ್ನಡ ಅಧ್ಯಾಪಕರನ್ನ ತಗೊಳ್ತಿದ್ದಾರೆ.
ಆದ್ರೆ 6ರಿಂದ 8ನೇ ತರಗತಿಯವರೆಗೆ ಕನ್ನಡ ಪದವೀಧರ ಶಿಕ್ಷಕರು ಬೇಕಾಗಿರುತ್ತೆ. ಆದ್ರೆ ಕರ್ನಾಟಕದಲ್ಲಿ ಕೊಟ್ಟ ಈ ಪ್ರಕಟಣೆ ಜಾಹೀರಾತಿನಲ್ಲಿ 8,500 ಅಧ್ಯಾಪಕರಲ್ಲಿ ಒಬ್ಬನೇ ಒಬ್ಬ ಕನ್ನಡ ಅಧ್ಯಾಪಕರನ್ನು ಅರ್ಜಿ ಕರೆದಿಲ್ಲ. ಇದು ಕರ್ನಾಟಕ, ಇದು ಕನ್ನಡ ನಾಡು, ಕನ್ನಡ ರಾಜ್ಯ ಭಾಷೆ ಅಂತ ನಾವು ಕರಿತೇವೆ. ಆದರೆ ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ, ತೆಲಂಗಾಣ ಇದೆಯಲ್ಲ, ತೆಲಂಗಾಣದಲ್ಲಿ 2023ರಲ್ಲಿ ಕೊಟ್ಟಂತಹ ಪ್ರಕಟಣೆ, 2023 ಆಗಸ್ಟ್ 25ನೇ ತಾರೀಕು ತೆಲಂಗಾಣ ತನ್ನ ಶಿಕ್ಷಣ ನೀತಿಯ ಪ್ರಕಟಣೆ ಕೊಟ್ಟಾಗ ಕನ್ನಡ ಬೋಧನೆ ಮಾಡೋದಕ್ಕಾಗಿ ಕನ್ನಡ ಪದವೀಧರ ಶಿಕ್ಷಕರನ್ನ ನೇಮಿಸಿಕೊಳ್ತೀವಿ ಅಂತ ಪ್ರಕಟಣೆ ಮಾಡುತ್ತೆ. ಅವರು ತೆಲಂಗಾಣ ಪ್ರಕಟಣೆ ಮಾಡುತ್ತೆ. ಆಂಧ್ರ ಪ್ರದೇಶ ಇದೆಯಲ್ಲ, ಇತ್ತೀಚೆಗೆ 2025 ಏಪ್ರಿಲ್ ತಿಂಗಳಲ್ಲಿ ಕನ್ನಡ ಅಧ್ಯಾಪಕರಿಗೆ ಜಾಹೀರಾತು ಕೊಡುತ್ತೆ. ಆಂಧ್ರ ಪ್ರದೇಶದವರು ಕನ್ನಡ ಅಧ್ಯಾಪಕರನ್ನ ನೇಮಿಸಿಕೊಳ್ಬಹುದು. ಬೇಕಾದ್ರೆ ನೋಡ್ಬೋದು ನೀವು, 19 ಏಪ್ರಿಲ್ 2025 ಆಂಧ್ರ ಪ್ರದೇಶದ ಶಿಕ್ಷಣ ಇಲಾಖೆಯ ಪ್ರಕಟಣೆಯನ್ನು ನೋಡ್ಬೋದು ನೀವು. ಹಾಗೇನೆ 25 ಆಗಸ್ಟ್ 2023 ತೆಲಂಗಾಣ ಪ್ರಕಟಣೆಯನ್ನ ನೋಡಬಹುದು. ಅಲ್ಲಿ ಕನ್ನಡ ಶಿಕ್ಷಕರು ಬೇಕು, ಪದವೀಧರ ಶಿಕ್ಷಕರು ಬೇಕು, ಅವರು ಕನ್ನಡ ಐಚ್ಛಿಕವನ್ನ ವಿಶೇಷವಾಗಿ ತಗೊಂಡು ಪದವಿಯನ್ನು ಪೂರೈಸಿರಬೇಕು. ಈ ವಿದ್ಯಾರ್ಹತೆಯನ್ನೆಲ್ಲ ಅವ್ರು ಕೊಡ್ತಾರೆ. ನಮ್ಮಲ್ಲಿ ಏನ್ ಹೇಳ್ತಾರೆ, ಕನ್ನಡ ಮೇಷ್ಗಳನ್ನ ಯಾಕೆ ತಗೊಳ್ಳಿಲ್ಲ ಅಂದ್ರೆ, ಇಲ್ಲ ಕನ್ನಡ ಮಾಧ್ಯಮ ತಗೊಳ್ಳೋರು 1:7 ಅಷ್ಟೇ ಇದ್ದಾರೆ ಅಂತ. ಬರೀ ಮಾಧ್ಯಮ ಅಲ್ಲ ಕೇಳ್ತಿರೋದು. ನೀವು ಉರ್ದು ಮಾಧ್ಯಮ ಓದಿ, ಇಂಗ್ಲಿಷ್ ಮಾಧ್ಯಮ ಓದಿ, ತಮಿಳು ಮಾಧ್ಯಮ ಓದಿ, ಕನ್ನಡ ಮಾಧ್ಯಮ ಓದಿ, ಕನ್ನಡ ಒಂದು ಭಾಷೆಯಾಗಿರುತ್ತೆ. ಅದನ್ನು ಬೋಧನೆ ಮಾಡೋರು ಯಾರು ಅಂದ್ರೆ ಶಿಕ್ಷಣ ಇಲಾಖೆಯ ಉತ್ತರ, ಸಮಾಜಶಾಸ್ತ್ರದ ಅಧ್ಯಾಪಕರು ಅದನ್ನು ಬೋಧನೆ ಮಾಡ್ತಾರೆ ಅಂತ. ಅಂದ್ರೆ ಸಮಾಜಶಾಸ್ತ್ರದ ಅಧ್ಯಾಪಕರಿಂದ ಕನ್ನಡ ಬೋಧನೆಯನ್ನ ಮಾಡೋದಕ್ಕಾಗಿ ನಮ್ಮ ಶಿಕ್ಷಣ ಇಲಾಖೆ ಸಿದ್ಧವಾಗಿದ್ರೆ ಅದನ್ನ ಕನ್ನಡ ವಿರೋಧಿ ಶಿಕ್ಷಣ ಇಲಾಖೆ ಅಂತ ಕರೀದೆ ಬೇರೆ ಪದವನ್ನ ಬಳಸೋದಕ್ಕೆ ನನಗೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆಂಧ್ರದಲ್ಲಿ ಕನ್ನಡ ಅಧ್ಯಾಪಕರನ್ನ ತಗೊಳ್ತಾರೆ, ತೆಲಂಗಾಣದಲ್ಲಿ ತಗೊಳ್ತಾರೆ, ತಮಿಳುನಾಡಿನಲ್ಲಿ ಕನ್ನಡ ಅಧ್ಯಾಪಕರನ್ನ ತಗೊಳ್ತಾರೆ. ಅಲ್ಲಿ ತಮಿಳು ನಾಡಿನ ಒಳಗಡೆ ಅಲ್ಪಸಂಖ್ಯಾತರ ಭಾಷೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ 3ನೇ ಭಾಷೆಯಾಗಿ ಕಲಿಸ್ತಾ ಇದ್ದಾರೆ ಅಲ್ಲೂ ಸಹ. ಸೊ ಹೀಗೆಲ್ಲ ಇರುವಾಗ ಅಂದ್ರೆ ಕನ್ನಡವನ್ನು ನಾವು ಎಲ್ಲಿಗೆ ತಗೊಂಡು ಹೋಗ್ತಿದ್ದೇವೆ? ನಾನು ಹೇಳೋದು, ಈ ಕನ್ನಡ ಮಾಧ್ಯಮದ ವಿಷಯ ಬಿಟ್ಬಿಡಿ. ಒಂದ್ ವೇಳೆ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಯೋದಕ್ಕೂ ಕಂಟಕವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆಯಲ್ಲ, ಇದು ನಮ್ಮ ಕಣ್ಣೆದುರಿಗೆ ನಡೀತಿದೆಯಲ್ಲ, ಇದು ಬಹಳ ವಿಷಾದಕರವಾದ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇದಕ್ಕೆ ಉತ್ತರ ಏನು ಅಂತ, ಅದಕ್ಕೆ ಉತ್ತರ ನಾವು ಸಂಘಟಿತರಾಗಬೇಕು, ನಾವು ಕೇಳಬೇಕು. ಅನೇಕ ಅಧ್ಯಾಪಕರು, ಕನ್ನಡ ಅಧ್ಯಾಪಕರು ಬಂದರು ನನ್ನ ಹತ್ರ, ನಾನು ಅನೇಕರ ಹತ್ರ ಹೋಗಿರ್ತಾರೆ. ಒಂದ್ ಸ್ವಲ್ಪ ಸಂಘಟಿತರಾಗ್ರಿ ಅಂತಂದ್ರೆ, ಇಲ್ಲ ನಾವೇ ವಾಚಿಕ್ರಮಣೆಗೆ ಬರಿಬೇಕು, ಕೆಲವರು ನಾವೇ ಪ್ರಜಾವಾಣಿಗೆ ಒಂದು ಲೇಖನ ಬರೀಬೇಕು. ಈ ಸ್ಥಿತಿ ಇದೆಯಲ್ಲ, ಕನ್ನಡವನ್ನ ಉಳಿಸೋದಕ್ಕೆ ಕನ್ನಡ ಪರವಾಗಿರ್ತಕ್ಕಂಥವ್ರು ರಚನಾತ್ಮಕವಾದಂತೆ ಸಂಘಟಿತರಾಗಬೇಕು. ಕೆಲವು ಸಂಘಟನೆಗಳು, ಕನ್ನಡ ಸಂಘಟನೆಗಳು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು, ನಾನು ಕನ್ನಡ ಅಧ್ಯಾಪಕರನ್ನು ನೇಮ್ಕೊಳ್ಳಲ್ಲ, ಸಮಾಜಶಾಸ್ತ್ರದವರು ಕನ್ನಡ ಪಾಠ ಮಾಡ್ತಾರೆ ಅಂದ್ರೆ ಅಂತ. ನಾನು ಪ್ರೌಢಶಾಲೆ ಅಧ್ಯಾಪಕ ಆಗಿದ್ದವನು, ಕನ್ನಡ ಮೇಷ್ಟ್ರಾಗಿದ್ದು ಸಮಾಜಶಾಸ್ತ್ರದ ಪಾಠ ಮಾಡಿದ್ದೀನಿ ನಾನು. ಯಾಕೆಂದ್ರೆ ಸೋಷಿಯಾಲಜಿ ಓದಿದ್ದೆ ಅನ್ನೋ ಕಾರಣಕ್ಕಾಗಿ. ಆದ್ರೆ ಸಮಾಜಶಾಸ್ತ್ರದ ಅಧ್ಯಾಪಕ ಕನ್ನಡ ಪಾಠ ಮಾಡೋದು ಸುಲಭವಲ್ಲ. ಅಲ್ಲಿ ಪಂಪ ಬರ್ತಾನೆ, ಪಂಪದೊಂದು ಪದ್ಯ ಇರುತ್ತೆ, ರನ್ನದೊಂದು ಪದ್ಯ ಇರುತ್ತೆ, ಜನ್ನದೊಂದು ಪದ್ಯ ಇರುತ್ತೆ, ಬಸವಣ್ಣರದೊಂದು ವಚನ ಇರುತ್ತೆ. ಅಲ್ಲಿ ಬರೀ ನಿಘಂಟುವಿನ ಅರ್ಥ ಬೇಕಾಗಿಲ್ಲ, ಧ್ವನಿ ಶಕ್ತಿ ಇರುತ್ತೆ. ಇಂಥ ಸಂದರ್ಭವನ್ನ ಸರ್ಕಾರಗಳು ಸೃಷ್ಟಿ ಮಾಡುತ್ತವೆ ಅಂದ್ರೆ ಅದು ಬಹಳ ವಿಷಾದಕರವಾದ್ದು, ನೋವಿನ ಸಂಗತಿ ಅಂತ ನನಗೆ ಅನ್ಸುತ್ತೆ. ಸಿಟ್ಟು ಬರುತ್ತಾ ಅಂತಂದ್ರೆ ಸಿಟ್ಟು ಬರುತ್ತೆ, ಆದ್ರೆ ಸಿಟ್ಟಲ್ಲ, ಅದ್ರೊಳಗಡೆ ಒಂದು ಸಂಕಟ ಇದೆ ಅಂತ. ಹಾಗಾಗಿ ಕನ್ನಡವನ್ನ ಒಂದು ಭಾಷೆಯಾಗಿ ಉಳಿಸ್ಕೊಳ್ಳೋದೇ ಬಹಳ ಕಷ್ಟ ಅನ್ನುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ರೆ ಅದಕ್ಕೆ ಖಂಡಿತ ದುರಂತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದಕ್ಕೊಂದು ಸಂಘಟಿತವಾದಂತಹ ಪ್ರಯತ್ನ ನಡಿಬೇಕಾಗಿದೆ ಅಂತ. ಅದ್ರ ಜೊತೆಗೆ ಈಗ ದ್ವಿಭಾಷಾ ಮಾಧ್ಯಮ ಅಂತ, ಇಲ್ಲಿ ಅನೇಕರು ಅಧ್ಯಾಪಕರಿದ್ದೀರಿ, ದ್ವಿಭಾಷಾ ಮಾಧ್ಯಮವನ್ನ ಈಗ ಜಾರಿಗೆ ತಂದಿದ್ದಾರೆ. ಅಂದ್ರೆ ಒಂದೇ ತರಗತಿಯಲ್ಲಿ ಕನ್ನಡದಲ್ಲೂ ಪಾಠ ಮಾಡ್ತಾರೆ, ಇಂಗ್ಲಿಷಲ್ಲೂ ಪಾಠ ಮಾಡ್ತಾರೆ. ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಕನ್ನಡ ಇಂಗ್ಲಿಷ್ ಎರಡೂ ಇರುತ್ತೆ. ಇದನ್ನು ಬೋಧನೆ ಮಾಡ್ಬೇಕಾದ್ರೆ ಏನ್ ಅನ್ನಿಸ್ತಿದೆ ಅಂತ ಅಧ್ಯಾಪಕರನ್ನ ಯಾರಾದ್ರೂ ಕೇಳಿದಾರ ತರಗತಿಲಿ, ಅಥವಾ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತ? ಹಿಂದಿನ ಶಿಕ್ಷಣ ಸಚಿವರಿಗೆ ನಾನೊಂದು ಮಾತು ಹೇಳಿದೆ ಅವ್ರನ್ನ ಭೇಟಿ ಮಾಡಿದಾಗ, ನೋಡಿ ಈಗಲೂ ಸಹ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸಿದಂತಹ ಅನೇಕ ನಿದರ್ಶನಗಳು ಕರ್ನಾಟಕದಲ್ಲಿ ಇವೆ. ಉದಾಹರಣೆಗೆ ನನ್ನ ಜಿಲ್ಲೆಯಲ್ಲಿ ಇವೆ ಅಂತ ಹೇಳಿದೆ ಅವರು.
ಕಳ್ಳಬೆಳ್ಳದಲ್ಲಿ ಒಂದು ಶಾಲೆ ಇದೆ. 170 ಜನ ಇದ್ದಂತಹ ಶಾಲೆ ಇವತ್ತು 330 ಜನ ಬರ್ತಾರೆ ಹಾಜರಾತಿಯಲ್ಲಿ. ಹೇಗ್ ಬಂದ್ರು? ಸರ್ಕಾರಿ ಶಾಲೆ. ಬೆಳ್ಳಾವಿನಲ್ಲಿ ಒಂದು ಶಾಲೆ ಇದೆ, ಅಲ್ಲಿ 100 ಜನ ಹಾಜರಾತಿ ಸಂಖ್ಯೆ ಜಾಸ್ತಿ ಆಗಿದೆ. ನೊಣವಿನಕೆರೆಯಲ್ಲಿ ಜಾಸ್ತಿ ಆಗಿದೆ. ಹೀಗೆ ಕರ್ನಾಟಕದಲ್ಲಿ ಅನೇಕ ವಿವಿಯಲ್ಲ. ಇದು ಹೇಗೆ ನೀವು ಹಾಜರಾತಿ ಸಂಖ್ಯೆಯನ್ನು ಹೆಚ್ಚಿದ್ರಿ? ನೀವೇನ್ ಮಾಡಿದ್ರಪ್ಪ ಸರ್ಕಾರಿ ಶಾಲೆಗೆ ಅಂತ ಹೇಳಿ ಆಯ್ದ ಕೆಲವು ಅಧ್ಯಾಪಕರನ್ನ ಕರೆದು ಚರ್ಚೆ ಮಾಡಿ ನೀವು ಅಂತ ಹೇಳಿದೆ. ನಮ್ಮನ್ನೇ ಕರೀರಿ ಅಂತ ಅಲ್ಲ, ಅಧ್ಯಾಪಕರ ಕರೆ ಚರ್ಚೆ ಮಾಡೋದಿಲ್ಲ, ವಿದ್ಯಾರ್ಥಿಗಳನ್ನ ಕರೆ ಚರ್ಚೆ ಮಾಡೋದಿಲ್ಲ. ಅಲ್ಲಿ ಯಾರೋ ಕೂತಿರ್ತಾರೆ IAS ಅಧಿಕಾರಿಗಳು, ಅವ್ರಿಗೆ ಇನ್ನೇನು ಬೇಕಾಗಿರೋದಿಲ್ಲ. ಅವರಿಗೆ ಯಾವ್ಯಾವುದೋ ಸರ್ಕಾರದಲ್ಲಿ ಒಳಗಡೆ ಅಜೆಂಡಾಗಳು ನಿಂತ್ಕೊಂಡಿರ್ತಾರೆ, ಅಂತವ್ರ ಜೊತೆ ಚರ್ಚೆ ಮಾಡ್ತಾ ಹೋಗ್ತಾರೆ. ದ್ವಿಭಾಷಾ ಮಾಧ್ಯಮದಿಂದ ಪ್ರಯೋಜನ ಆಗಿದೆಯಾ? ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ತಲುಪ್ತಿದೆ? ಎಷ್ಟು ಮಟ್ಟಿಗೆ ಪಾಠ ಮಾಡಕ್ ಸಾಧ್ಯ ಆಗ್ತಾ ಇದೆ? ಒಂದ್ಸರಿ ಕನ್ನಡದಲ್ಲಿ ಹೇಳೋದು, ಒಂದ್ಸರಿ ಇಂಗ್ಲಿಷಲ್ಲಿ ಹೇಳೋದು, ಅಥವಾ ಕಂಗ್ಲೀಷಲ್ಲಿ ಹೇಳೋದು, ಎರಡನ್ನು ಬೆರೆಸ್ಬಿಟ್ಟು ಕಂಗ್ಲೀಷಲ್ಲಿ ಹೇಳೋದು. ಈ ಸ್ಥಿತಿ ತಂದುಬಿಟ್ರೆ ಹಂಗಾರೆ ಏನ್ ನಡೀತಿದೆ ಅಂತ ರಾಜ್ಯ ಶಿಕ್ಷಣ ನೀತಿಯನ್ನ ಬಹಿರಂಗಗೊಳಿಸಿ ಕಡೆಯ ಪಕ್ಷ ಅದನ್ನು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿಬಿಟ್ಟು ಅದರ ಮುಖಾಂತರವಾಗಿ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನ ಖಚಿತವಾಗಿ ರೂಪಿಸಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು. ಅಲ್ಲಿವರೆಗೆ ಯಥಾಸ್ಥಿತಿ ಕಾಪಾಡ್ಕೊಳ್ಬೇಕಾಗಿತ್ತು. ಇದು ಇಲ್ಲಿ ಸ್ಥಿತಿ ಆಯ್ತಾ? ಇನ್ನೊಂದು, ಈ ಪದವಿ ಶಿಕ್ಷಣಕ್ಕೆ ಬಂದ್ರೆ ಏನಾಗಿದೆ ಅಂತ ಅಂದ್ರೆ, ಸರ್ಕಾರಿ ಕಾಲೇಜುಗಳಲ್ಲಿ 2 ವರ್ಷಗಳವರೆಗೆ ಅಂದ್ರೆ 4 ಸೆಮಿಸ್ಟರ್ ಕನ್ನಡನ ಒಂದು ಭಾಷೆಯಾಗಿ ಕಲಿಸ್ತಾರೆ. ನಮ್ಮಲ್ಲಿ ಖಾಸಗಿ ವಿಶ್ವವಿದ್ಯಾಲಯಗಳಿವೆ, ಅದು ಸ್ವಲ್ಪ ಹೆದರಿಕೊಂಡು 1 ಸೆಮಿಸ್ಟರ್ ಕಲಿಸ್ತಾರೆ. ಅಂದ್ರೆ ಏಕರೂಪ ನೀತಿಯೇ ಇಲ್ಲ ನಮ್ಮಲ್ಲಿ. ಆಮೇಲೆ ಸ್ವಾಯತ್ತ ಕಾಲೇಜುಗಳು 2 ವರ್ಷನೇ ಕಲಿಸೋದಿಲ್ಲ, 1 ವರ್ಷ ಕನ್ನಡ ಕಲಿಸ್ತಾರೆ. ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ 4 ಸೆಮಿಸ್ಟರ್ ಕಲಿಸಿದರೆ, ಅನೇಕ ಕಾಲೇಜುಗಳಲ್ಲಿ ಕೇವಲ 2 ಸೆಮಿಸ್ಟರ್ 1 ಸೆಮಿಸ್ಟರ್ ಕನ್ನಡವನ್ನು ಕಲಿಸ್ತಕ್ಕಂಥದ್ದು ಇದೆಯಲ್ಲ. ಈಗ ಆಗ್ತಾ ಹೋದ್ರೆ ಕನ್ನಡ ಎಲ್ಲಿ ಉಳಿಯುತ್ತೆ? ಕನ್ನಡ ಉಳಿಯೋದು ಅಂದ್ರೆ ಕೇವಲ ಭಾಷೆ ಉಳಿಯೋದಲ್ಲ, ಅದು ಒಂದು ನಾಡಿನ ಸಾಂಸ್ಕೃತಿಕ ಸಾಮಾಜಿಕವಾದಂತಹ ಅಸ್ಮಿತೆ ಉಳಿಯೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ನಾನು ಆಗಲೇ ಹೇಳಿದಾಗೆ ಹೀಗೆ ಉನ್ನತ ಶಿಕ್ಷಣದಲ್ಲಿಯೂ ಕನ್ನಡವನ್ನ ಹಾಳು ಮಾಡೋದಕ್ಕೆ ಏನು ಬೇಕೋ ಅಂತ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಇದರ ಮಧ್ಯೆ ಕೆಲವು ಸಾರಿ ಏನಾಗಿದೆ, ಈಗ ದ್ವಿಭಾಷಾ ಮಾಧ್ಯಮವನ್ನ ಕೆಲವು ಪತ್ರಿಕೆಯರು ದ್ವಿಭಾಷಾ ನೀತಿ ಜಾರಿಗೆ ಬಂದಿದೆ ಅಂತಲೂ ಕೊಟ್ಟಿದ್ದುಂಟು. ದ್ವಿಭಾಷಾ ನೀತಿ ಕರ್ನಾಟಕದಲ್ಲಿ ಜಾರಿಗೆ ಬಂದಿಲ್ಲ, ತಮಿಳುನಾಡಿನಲ್ಲಿ ಜಾರಿ ಇದೆ. ಆದ್ರೆ ತಮಿಳುನಾಡಿನಲ್ಲೂ ಪೂರ್ಣ ಪ್ರಮಾಣದಲ್ಲಿಲ್ಲ. ಅನೇಕರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. 1968ರಲ್ಲಿ ಅಣ್ಣಾದೊರೆಯವರು ದ್ವಿಭಾಷಾ ನೀತಿಯನ್ನ ಜಾರಿಗೆ ತಂದ್ರು. ಅಲ್ಲಿಂದ ಇಲ್ಲಿವರೆಗೆ ಅನೇಕ ಬೆಳವಣಿಗೆಗಳಾಗಿ, ಅದು ದೊಡ್ಡ ಇತಿಹಾಸ ಇದೆ, ಅದನ್ನೆಲ್ಲ ಇಲ್ಲಿ ಹೇಳೋಕೆ ಇಷ್ಟಪಡೋದಿಲ್ಲ ನಾನು. ಇಲ್ಲಿಂದ ಬೆಳವಣಿಗೆಗಳಾಗಿ 2023ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಬಂತು. 2023ರಲ್ಲಿ ತಮಿಳುನಾಡಿಗೆ ಸಂಬಂಧಪಟ್ಟಂತೆಯೇ ಆ ತೀರ್ಪು ಏನ್ ಹೇಳುತ್ತೆ ಅಂದ್ರೆ, ನೀವು ಭಾಷಿಕ ಅಲ್ಪಸಂಖ್ಯಾತರ ಭಾಷೆಯನ್ನ ಕಲಿಯೋದಕ್ಕೆ ಅವಕಾಶ ಕೊಡ್ಲೇಬೇಕು ಅಂತ ಹೇಳುತ್ತಾರೆ. ಸಂವಿಧಾನಬದ್ಧವಾದ್ದು ಅದು. 19.1, 29.1, 350A ಪ್ರಕಾರ ಭಾಷಿಕ ಅಲ್ಪಸಂಖ್ಯಾತರ ಭಾಷೆಗಳಿದಾವಲ್ಲ, ಅದಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ತಮಿಳುನಾಡು ಸರ್ಕಾರ ಈಗ ತಂದಿರುವ ದ್ವಿಭಾಷಾ ನೀತಿ ಇದೆಯಲ್ಲ, ಅದು ಸರ್ಕಾರದ ಎಲ್ಲ ಶಾಲೆಗಳಲ್ಲಿಯೂ ದ್ವಿಭಾಷಾ ನೀತಿ ಇದೆ. 3ನೇ ಭಾಷೆಯಾಗಿ ಎಲ್ಲ ಅಲ್ಪಸಂಖ್ಯಾತರ ಭಾಷೆಗಳು ಇರುತ್ತವೆ, ಆದ್ರೆ ಅದು ಐಚ್ಛಿಕ, ತಗೋಬಹುದು ತಗೊಳ್ಳದೇ ಇರ್ಬೋದು. ಆದ್ರೆ ಅಲ್ಪಸಂಖ್ಯಾತರ ಶಾಲೆಗಳಿದಾವಲ್ಲ, ಅವ್ರು 3 ಭಾಷೆಯನ್ನ ಕಡ್ಡಾಯವಾಗಿ ಕಲಿಸಬೇಕು. ಇದು ತಮಿಳುನಾಡಿನಲ್ಲಿ ಈಗ ಅಸ್ತಿತ್ವದಲ್ಲಿ ಇರುವಂತ ದ್ವಿಭಾಷಾ ನೀತಿ. ಇದು ಈ ಮಾದರಿಯನ್ನಾದ್ರೂ ಅನುಸರಿಸಬಹುದಲ್ಲ ನಾವು? ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲಂಘಿಸೋದಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಅನುಗುಣವಾಗಿ ಏನೇನೆ ಭಾಷಿಕ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಶಾಲೆಗಳಲ್ಲಿ ಸಮಾನ ಅಂಕಗಳಿಗೆ 3 ಭಾಷೆಯನ್ನ ತಮಿಳುನಾಡಿನಲ್ಲಿ ಕಲಿಸಲಾಗ್ತಾ ಇದೆ. ಆದ್ರೆ ಉಳಿದ ಸರ್ಕಾರಿ ಶಾಲೆಗಳು ಏನಿವೆ, ಅನುದಾನಿತ ಶಾಲೆಗಳೇನಿವೆ, ಅಲ್ಲಿ ದ್ವಿಭಾಷಾ ನೀತಿ ಇದೆ. 3ನೇ ಭಾಷೆ ಐಚ್ಛಿಕ ಆಗಿರುತ್ತೆ, ತಗೊಳ್ಬಹುದು ಬಿಡ್ಬೋದು. ತಮಿಳು ಕಡ್ಡಾಯ, ಇಂಗ್ಲಿಷ್ ಕಡ್ಡಾಯ. ಈ ನೀತಿಯನ್ನಾದ್ರೂ ಅನುಸರಿಸಿದರೆ, ಅವಾಗ ದ್ವಿಭಾಷಾ ನೀತಿಯನ್ನು ಅನುಸರಿಸಿದರೆ ಶಾಲೆಗಳಲ್ಲಿ, ಪದವಿ ತರಗತಿಗಳಲ್ಲಿ ಎಲ್ಲ ಕಡೆ ಪಕ್ಷ ಕಡ್ಡಾಯವಾಗಿ ಕನ್ನಡವನ್ನ ಕಲಿಯುವಂತ ಸ್ಥಿತಿ ಬರುತ್ತೆ. ಅದಾದ್ರೂ ಆಗ್ಬೇಕು, ಕಡ್ಡಾಯವಾಗಿ ಕನ್ನಡವನ್ನ ಕಲಿಯುವಂತ ಒಂದು ಸನ್ನಿವೇಶ ಬರಲೇಬೇಕು. ಅದು ಹೀಗೆ ಇಂಥ ಅನೇಕ ಚರ್ಚೆಗಳು ನಮ್ಮಲ್ಲಿ ನಡೀಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅನೇಕ ಚರ್ಚೆಗಳು. ಈಗ CBSE ಇತ್ಯಾದಿ ಕೇಂದ್ರೀಯ ಶಾಲೆಗಳಿದೆಯಲ್ಲ, ತಮಿಳುನಾಡಿನಲ್ಲಿ ತಮಿಳು ಕಡ್ಡಾಯವಾಗಿ ಕಲಿಸ್ತಾರೆ, ಮಹಾರಾಷ್ಟ್ರದಲ್ಲಿ ಮರಾಠಿಯನ್ನ ಕಡ್ಡಾಯವಾಗಿ ಕಲಿಸ್ತಾರೆ. ಆದ್ರೆ ನಮ್ಮಲ್ಲಿ ಇಲ್ಲ. ಕಡ್ಡಾಯವಾಗಿ ಕಲಿಸ್ತೀವಿ ಅಂತೇಳಿ 2015ರಲ್ಲಿ ಕನ್ನಡ ಕಡ್ಡಾಯ ಕಾಯ್ದೆ ಮಾಡಿದ್ರೆ ಅದ್ರ ಮೇಲೆ ಕೋರ್ಟ್ಗೆ ಹೋಗ್ತಾರೆ ನಮ್ಮಲ್ಲಿ.
ಕೋರ್ಟ್ಗೆ ಹೋಗೋರು ಯಾರು ಅಲ್ಪಸಂಖ್ಯಾತರು ಹೋಗೋರ ಅಂದ್ರೆ ಇಲ್ಲ, ಸಂಸ್ಕೃತದವರು ನೋಡಿ ಹೇಗಿದೆ ನಮ್ಮಲ್ಲಿ. ಸೊ ಇಂಥದ್ದೊಂದು ಸನ್ನಿವೇಶದ ಒಳಗಡೆ ಕಾರ್ಯಸಾಧ್ಯವಾಗಿರುವಂತಹ ಕನ್ನಡ ಪರವಾಗಿರ್ತಕ್ಕಂಥ ಒಂದು ಶಿಕ್ಷಣ ನೀತಿಯೊಂದನ್ನು ನಾವು ರೂಪಿಸ್ಬೇಕಾದಂತ ಅಗತ್ಯ ಇದೆ. ಅದಕ್ಕೆ ಒಂದು ಪ್ರೇರಣೆಯನ್ನು ಕೊಡಬೇಕು ಮತ್ತು ನಾವು ಮಕ್ಕಳು ಕನ್ನಡ ಓದಬೇಕು ಅನ್ನುವಂಥ ಆಸಕ್ತಿಯನ್ನ ಮೂಡಿಸ್ಬೇಕು. ಆ ಮೂಡಿಸೋದು ಹೇಗೆ ಅನ್ನುವಂಥ ಒಂದು ಚರ್ಚೆ ಮತ್ತು ಚಿಂತನೆಗೆ ಒಂದು ಸಣ್ಣ ಮಟ್ಟದ ಚಾಲಕ ಶಕ್ತಿಯಾಗಿ ಆದರೂ ಈ ಕಾರ್ಯಕ್ರಮ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಸಮಾವೇಶ ಅಂತ ಕರೆಯೋದಿಲ್ಲ, ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಸ್ವಲ್ಪ ಬೇರೆ ರೀತಿ ಆಗುತ್ತೆ. ಬೇರೆ ರೀತಿ ಏನಿಲ್ಲ, ಒಂದು ಕಿರು ಪತ್ರಿಕೆಯನ್ನ ನಮ್ಮ ಸ್ನೇಹಿತರು ಲಕ್ಷ್ಮೀನಾರಾಯಣ ಅಂತ ಹೇಳಿ ನನ್ನ ಅಧ್ಯಕ್ಷಾವಧಿಯಲ್ಲಿ ಬಂದಂತಹ ಅನೇಕ ಕನ್ನಡ ಪರ ಆದೇಶಗಳಲ್ಲಿ ಮುಖ್ಯವಾದವನ್ನ ಸಂಗ್ರಹಿಸಿ ಕನ್ನಡ ಮೀಸಲಾತಿ ಕಲಿಕೆ ಬಳಕೆ ಅನ್ನೋ ಹೆಸರಿನಲ್ಲಿ ಸಂಗ್ರಹಿಸಿದ್ದಾರೆ. ಅವರು ನನ್ನ ಹೆಸರಿನ ಒಂದು ಪ್ರತಿಷ್ಠಾನ ಇದೆಯಲ್ಲ ಅದರ ಕಾರ್ಯದರ್ಶಿ, ನನ್ನ ಹೆಸರಿನ ಪ್ರತಿಷ್ಠಾನದ ಅಧ್ಯಕ್ಷರು ರಾಜಪ್ಪ ದಳವಾಯಿ ಅವರು ಅದಕ್ಕೆ ಒಂದು ಟಿಪ್ಪಣಿಯನ್ನ ಬರೆದಿದ್ದಾರೆ. ಆ ಪುಸ್ತಕವನ್ನ ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರುತ್ತೆ. ಉದ್ಘಾಟನೆ ನೆರವೇರುವ ಸಂದರ್ಭದ ಒಳಗಡೆ ರಾಜಪ್ಪ ದಳವಾಯಿ ಅವರು, ಲಕ್ಷ್ಮೀನಾರಾಯಣ ಅವರು ಮತ್ತು ಇಲ್ಲಿ ಬಂದಿರೋ ಅತಿಥಿಗಳು, ನಾನು ಫಲಾನುಭವಿಗಳು ಅಂತ ಕರೆಯೋದಿಲ್ಲ, ಅವನ್ನೆಲ್ಲ ನಮ್ಮ ನಿಜವಾದ ಅತಿಥಿಗಳು ಅವರೇ. 5 ಜನ ಇದ್ದಾರಲ್ಲ ಅವರೇ ನಿಜವಾದ ಅತಿಥಿಗಳು. ನಟರಾಜು, ಶಮಾ, ದೇವಲ್ ನಾಯಕ್, ಟಿಪ್ಪು ಸುಲ್ತಾನ್, ಮಧುಸೂದನ್ ಇವರೆಲ್ಲರೂ ಸಹ ವೇದಿಕೆ ಮೇಲೆ ಆ ಬಿಡುಗಡೆಯ ಸಂದರ್ಭದಲ್ಲಿ ಬರಬೇಕು. ಅದು ಬಿಡುಗಡೆ, ಆ ಬಿಡುಗಡೆಯನ್ನ ಬಿಳಿಮಲೆಯವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಈ ಕೆಲವೇನಲ್ಲ ಅನೇಕ ಮಾತುಗಳನ್ನ ಮುಗಿಸ್ತೇನೆ. ಕೇಳಿದ ನಿಮ್ಗೆಲ್ಲ